ಯಾವಾಗ ಮದುವೆ ಆಗಿತ್ತು ನಿಮ್ಮ ಮಗನಿಗೆ? ಹೆಂಗಾಗಿ? ನಾನು ಕೇಳಿದಿರನೇ ಅವ್ರು ಹೋಗಿ ಮದುವೆ ಮಾಡ್ಕೊಂಡಿರ. ನನಗೆ ಎಷ್ಟು ದಿನ ಆಯಿತು ಅದೆಲ್ಲ ಗೊತ್ತಿಲ್ಲ ಸ್ವಾಮಿ, ನಾನು ನೋಡಿಲ್ಲ. ಅವನು ಹೋಗಿ ಮದುವೆ ಆಗಿರೋದು. ಆಮೇಲೆ ಬಂದು ಬಾಡಿಗೆ ಮನೆಗಿದ್ದು. ಎರಡು ಮದುವೆ ಮಾಡ್ಕೊಂಡಿದ್ದು ಒಂದೇ ಸಲ? ಒಂದೇ ಸಲನೇ ಮಾಡ್ಕೊಂಡ್ಲ, 2 ಸಲನೇ ಮಾಡ್ಕೊಂಡ್ಲ. ಎಷ್ಟು ಜನ? ಇಬ್ಬರು. ಇವಾಗ ಇರೋಳು ಅವಳು. ಏನು ಹೆಸರುಗಳು? ಅನಿತಾನೂ ಸುಸ್ಮಿತಾ. ಇಲ್ಲಿ ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರು ಇವರು? ಇವರು 3 ವರ್ಷ 4 ವರ್ಷ ಆಯ್ತು ಸರ್. ಎಷ್ಟು ಜನ ಮಕ್ಕಳು ಬಾಬುಗೆ? 4 ಜನ. 4 ಜನ ಹೆಣ್ಮಕ್ಳ ಗಂಡು ಮಕ್ಕಳು? ಗಂಡು ಹುಡುಗನ ಒಬ್ಬನೇ, ಹೆಣ್ಮಕ್ಳು 3 ಜನ. ಎಲ್ಲ ಒಟ್ಟಿಗೆ ವಾಸ ಮಾಡ್ತಾ ಇದ್ರು? ಒಂದೇ ಮನೆಯಲ್ಲೇ ವಾಸ ಮಾಡ್ತಾ ಇದ್ರು. ಯಾರ್ಯಾರು ವಾಸ ಮಾಡ್ತಾ ಇದ್ರು? ನಾನು, ನನ್ನ ಮಗನು, ನಮ್ಮ ಸೊಸೆಗಳಿಬ್ರು ವಾಸ ಮಾಡ್ತಾ ಇದ್ದೆ. ಏನು ಜಗಳ ನಡೀತಾ ಇತ್ತು ಆವಾಗ? ಆವಾಗ ಏನು ಜಗಳ ನಡೀತಾ ಇರಲಿಲ್ಲ. ನಾನು ಇದ್ದೆಲ್ಲ ಏನನ್ನ ಬೈಯೋಗ ನಾನೇ ಬೈದೆ. ಸುಮ್ಮನೆ ಇರಪ್ಪ, ಕಿತ್ಲಾಡಬೇಡ್ರಿ, ಅದಾಗಿದ್ದಾಗೋಯ್ತು, ಸುಮ್ಮನೆ ಇರ್ರಿ ಅಂತ ಸಮಾಧಾನ ಮಾಡ್ತಾಯಿದ್ದೆ. ಯಾವುದೋ ಚೆಂದಾಗಿರ್ರಿ ಅಂತ ಅಷ್ಟೇ, ಇನ್ನೇನು ಗೊತ್ತಿಲ್ಲ. ಏನಾಯಿತು ಅನ್ನೋದು ಗೊತ್ತಿಲ್ಲ. ನಾನು ಊರಿಗೆ ಹೋಗಿದ್ದೆ, ನಮ್ಮೂರ್ಗೆ. ನನಗೂ ಹುಷಾರಿಲ್ಲ ಇರು, ಹೋಗಿದ್ದೆ ನಮ್ಮ ಹುಟ್ಟದ ಮನೆಗೆ. ಅವರು 15 ದಿನ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿದ್ರು ಅಷ್ಟೇ. ಇವತ್ತು ಬೆಳಗ್ಗೆ ಬಂದೆ, ಏನಾಯಿತು ಏನೋ ಗೊತ್ತಿಲ್ಲ. ಈಗ ತೀರ್ಕೊಂಡಿದ್ರಲ್ಲ ಇವರೇನೋ ಪದೇ ಪದೇ ಮನೆ ಬಿಟ್ಟು ಹೋಗ್ಬಿಡ್ತಿದ್ರಂತ? 3 ಸಲ ಹೋಗಿರೋದು. ಯಾಕೆ? ಮಕ್ಕಳನ್ನೆಲ್ಲ ಬಿಟ್ಟು? ಮಕ್ಕಳನ್ನೆಲ್ಲ ಬಿಟ್ಟು ಹೇಳ್ದಿರ ಮಾಡ್ತೀರನೇ ಹೋಗ್ಬಿಡೋಳು. ಗಂಡನಿಗೂ ಹೇಳ್ತಿರ್ಲಿಲ್ಲ? ಯಾರಿಗೂ ಮನೆಗೆ ಗೊತ್ತಿದ್ದಿರನೇ ಹೋಗ್ಬಿಡೋದು. ಎಲ್ಲಿಗೆ ಹೋಗೋರಂತೆ? ಎಲ್ಲಿಗೆ ಹೋಗ್ತಾರೋ ಎಲ್ಲೋ ಗೊತ್ತಿಲ್ಲ. ಈಗ ಇತ್ತೀಚೆಗೂ 1 ತಿಂಗಳು ಹೋಗ್ಬಿಟ್ಟಿದ್ರಂತಲ್ಲ? ಮತ್ತೆ ಅವರೇ ಬಂದ್ರಾ? ಮತ್ತೆ ಅವರೇ ಬಂದ್ರಾ? ಅವರೇ ಬಂದ್ರಂತೆ, ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ ಸ್ವಾಮಿ. ಕಂಪ್ಲೇಂಟ್ ಕೊಟ್ಟಿದ್ದಾರೋ ನಿಮ್ಮ ಸೊಸೆನೇ ಕೊಟ್ಟಿದ್ರಾ? ಅವರೇ ಕೊಟ್ಟಿದ್ರು, ಇವರೇ ಕೊಟ್ಟಿದ್ರು, ನನಗೆ ಗೊತ್ತಿಲ್ಲ, ನಾನು ಹೋಗಿಲ್ಲ. ಈಗ ಇದು ಇನ್ಸಿಡೆಂಟ್ ಆಗಿರೋದು ಯಾವಾಗಮ್ಮ? ಇಲ್ಲಿ ಆಗಿರೋದು ಯಾವಾಗ ಆಯಿತು ನನಗೆ ಗೊತ್ತಿಲ್ಲ ಸ್ವಾಮಿ. ನಾನು ಊರಿಗೆ ಹೋಗಿದ್ದೆ. ನಮ್ಮ ಬೆಳಗ್ಗೆ ಗೊತ್ತಾಯ್ತು ನಿಮಗೆ? ನಾನು ಬೆಳಗ್ಗೆ ಬಂದೆ ಅಷ್ಟೇ. ಏನು ಹೇಳಿಲ್ಲ, ಮಗನೇ ಇರಲಿಲ್ಲ ನಾನು ಬರೋಷ್ಟೊತ್ತಿಗೆ ಮನೆದು. ಸೊಸೆ ಏನು ಹೇಳಿಲ್ಲ ಅವಳು. ಏನಮ್ಮ ನನಗೆ ಗೊತ್ತಾ ಇಲ್ಲ, ನನಗೆ ಗೊತ್ತಿಲ್ಲ ಅಂತಾನೆ. ನಾನು ಕೂಡ ಗಲಾಟೆ ಆಗಿ ಏನು ಹೊಡೆದಾಡ್ಕೊಂಡ್ರಂತ ಏನು ಹೇಳಿಲ್ಲ ಸರ್. ನಿಮ್ಮ ಮಗ ನೀವು ಮಾತಾಡೋದ? ಮಗ ನನ್ನ ಹತ್ರ ಮಾತಾಡಿಲ್ಲ, ಅವನ ಹತ್ರ ನಾನು ಮಾತಾಡಿಲ್ಲ.